ನಾಚಿಕೆ. ಇದೊಂದು ಪ್ರಜಾಪ್ರಭುತ್ವವ? ಇದು ನಮ್ದೊಂದು ಜವಾಬ್ದಾರಿಯುತ ಇರೋ ರಾಜ್ಯವ? ಧರ್ಮಸ್ಥಳದ ಬಿಟ್ಬಿಡಿ, ರಾಜ್ಯದಲ್ಲಿ ಎಷ್ಟು ಪ್ರಕರಣಗಳಲ್ಲಿ ಇವತ್ತೇನೋ ಒಂದು ಸೌಜನ್ಯ ವಿಚಾರವಾಗೂ ಹೀಗೇನೆ ಪದ್ಮವಲ್ಲಿ ವೇದವಲ್ಲಿ ತರಕ್ಕೆ ಅದು ಮರ್ತು ಹೋಗ್ಬಿಡ್ತಾ ಇತ್ತು. ಆದ್ರೆ ಆವತ್ತಿನ ಸಂದರ್ಭದಲ್ಲಿ ಜನಾಕ್ರೋಶ, ಬಹಳ ಜನ ಇಲ್ಲಿರುವಂತ ವಿಶೇಷವಾಗಿ ಜನವಾದಿಯವರು ಸಂಘಟನೆಯವರು ಶುರು ಮಾಡಿದಂತ ಹೋರಾಟ ಅದು ಯಾವ್ಯಾವ್ದು ಹಂತಕ್ಕೆ ಹೋಗಿ, ಆದ್ರೆ ಇವತ್ತಿಗೂ ಅತ್ಯಾಚಾರಿಗಳು ಯಾರು ಅಂತ ಗೊತ್ತಾಗಿಲ್ಲ. ಅವನು ಸಂತೋಷ್ ಕುಮಾರ್ ಅತ್ಯಾಚಾರಿ ಆಗಿದ್ರು, ಇವತ್ತು ಹಿ ಇಸ್ ರೋಮಿಂಗ್ ಫ್ರೀ, ಸ್ವತಂತ್ರ. ಅವನ ಅತ್ಯಾಚಾರಿನೇ ಆಗಿದ್ರೆ, ಅವನೇ ಕೊಲೆಗಡಕ ಆಗಿದ್ರೆ ಇವತ್ತು ಅವನು ಆರಾಮಾಗಿ ಓಡಾಡ್ತಾ ಇದ್ದಾನೆ. ಯಾರ ಪ್ರಶ್ನೆ, ಯಾರ ಮರ್ಯಾದೆಯ, ಯಾರ ದಕ್ಷತೆಯ, ಯಾರ ಯೋಗ್ಯತೆಯ ಪ್ರಶ್ನೆ ಇದು? ಯಾರದ್ರಮ್ಮ? ಯಾರ್ದು? ನಮ್ಮ ಅಯೋಗ್ಯ, ಭ್ರಷ್ಟ, ಏನಂತಾರೆ, ಇನ್ನೇನೇನ್ ಪದ ಬಳಸ್ಬೋದೋ ಗೊತ್ತಿಲ್ಲ, ಪೊಲೀಸ್ ವ್ಯವಸ್ಥೆ ಇದು. ಇವತ್ತು ಹೋಮ್ ಮಿನಿಸ್ಟರ್ ಒಂದೇನೋ ಒಂದು ಓಡ್ತಾ ಇದೆ ವೈರಲ್. ಏನ್ ಕೇಳಿದ್ರು? ಏನೂ ಗೊತ್ತಿಲ್ಲ, ನನಗ್ ಗೊತ್ತಿಲ್ಲ. ಎಷ್ಟು ಸಂದರ್ಭಗಳಲ್ಲಿ ಆ ವ್ಯಕ್ತಿ ನನಗ್ ಗೊತ್ತಿಲ್ಲ ಅಂತ ಹೇಳಿದ ಅಂತ ಹೇಳೋದಕ್ಕೆ ನನಗೂ ಗೊತ್ತಿಲ್ಲ. ಇದು ನಮ್ಮ ಗೃಹ ಸಚಿವರ ಯೋಗ್ಯತೆ. ಇನ್ನು ಗೃಹ ಸಚಿವರ ಅಂದರ್ ಕೆಲಸ ಮಾಡುವಂತಹ ನಮ್ಮ ಪೊಲೀಸ್ ವ್ಯವಸ್ಥೆ ಇನ್ಯಾವ ತರಕ್ಕಿದೆ? ಈಗಲೂ ಪೊಲೀಸರಲ್ಲೇ ಎಂತಹ ಖದೀಮರು, ನೀಚರು ಇದ್ದಾರೆ ಅನ್ನೋದಕ್ಕೆ SIT ನಲ್ಲಿ ಇದ್ದವನೊಬ್ಬ ಮಂಜುನಾಥ್ ಗೌಡ ಅನ್ನುವಂಥವ್ನು ಯಾವನೋ, ಇವನ ಮೇಲೆ ಪಾಪ ಯಾರೋ ಇಲ್ಲಿ ಬಂದಿರುವಂತ ಅನಾಮಕ ವ್ಯಕ್ತಿಗೆ ಬೆದರಿಕೆ ಹಾಕ್ತಾನಂತೆ. ಅವನ ಮೇಲೆ ದೂರ ದಾಖಲಿದೆ. ಈಗ ಅದು ನಿಜನೋ ಸುಳ್ಳೋ? ಆದ್ರೆ ಎಷ್ಟೆಂತ ಪ್ರಶ್ನೆಗಳು ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇವೆ ಇವೆಲ್ಲ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಜನ, ನಾವು ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ, ಎಟರ್ನಲ್ ವಿಜಿಲೆನ್ಸ್ ಇಸ್ ದ ಪ್ರೈಸ್ ಫಾರ್ ಲಿಬರ್ಟಿ ಅಂತ. ಅಂದ್ರೆ ನಮ್ಮ ಸ್ವಾತಂತ್ರ್ಯ, ನಮ್ಮ ಹಕ್ಕುಗಳು, ನಮ್ಮ ಸಂವಿಧಾನಬದ್ಧ ಹಕ್ಕುಗಳು, ಇವೆಲ್ಲವನ್ನು, ಪ್ರಜಾಪ್ರಭುತ್ವ ಇವೆಲ್ಲವನ್ನು ಉಳಿಸ್ಕೊಳ್ಬೇಕು ಅಂದ್ರೆ ನಾವು ಸದಾ ಜಾಗೃತರಾಗಿರ್ಬೇಕು ಅಂತ. ಸದಾ ಜಾಗೃತೆಯೇ ನಮ್ಮ ಸ್ವಾತಂತ್ರ್ಯಕ್ಕೆ ತೆರಬೇಕಾದ ಬೆಲೆ ಅಂತ. ನಾವು ಈ ತರಹದ ಹೋರಾಟಗಳನ್ನ, ಮಾತುಗಳನ್ನ ನಿರಂತರವಾಗಿ ಆಡದೆ ಇದ್ರೆ, ಇದೇ ಖದೀಮರು ವಿಧಾನಸೌಧದಲ್ಲಿ ಕೂತಿರುವಂತಹ, ಅಂಗಿ ಬಿಚ್ಚಿಕೊಂಡು ಹೋಗಿ ವೀರೇಂದ್ರ ಹೆಗಡೆ ಮುಂದೆ ನಿಂತುಕೊಳ್ಳುವಂತಹ ಅರೆಬೆತ್ತಲೆ ಪ್ರಭಾವಿಗಳು ಈ ಕೇಸನ್ನು ಮುಚ್ಚಾಕ್ಬಿಡ್ತಾರೆ. ಮುಚ್ಚಾಕಲ್ವ? ಯಾರಿಗಾರು ಸಂಶಯ ಇದೆಯಾ? ಮುಚ್ಚಾಕ್ತಾರೆ. ಇಲ್ಲಿ ವೀರೇಂದ್ರ ಹೆಗಡೆ ಅಥವಾ ಹರ್ಷೇಂದ್ರ ಕುಮಾರ್ ಇವರೇ ಅತ್ಯಾಚಾರ ಮಾಡಿದರೆ, ಕೊಲೆ ಮಾಡಿದರೆ ಅಂತ ಯಾರು ಹೇಳ್ತಾ ಇಲ್ಲ. ಆಗಿದೆಯಲ್ಲ, ಹರ್ಷೇಂದ್ರ ಕುಮಾರ್ನ ಬಿಟ್ಬೋಣ, ಅವ ಯಾವ ಅಲ್ಲಿ ಅಲ್ಲ ಪಾಪ ಅಣ್ಣ, ಅದರಲ್ಲೊಂದು ದೊಡ್ಡದು ವಾಟ್ಸ್ಆಪ್ ಓಡಾಡ್ತಾ ಇದೆ. ಅಣ್ಣ ಬಹಳ ಸಜ್ಜನ, ಬಹಳ ಸಂಭಾವಿತ, ಆತನನ್ನ ಕೆಲವೊಬ್ಬರು ದುರುಪಯೋಗ ಪಡಿಸ್ಕೊಳ್ತಾ ಇದ್ರು, ಅದಕ್ಕೆ ತಮ್ಮ ಬಹಳ ಧೈರ್ಯದಿಂದ ಹೋಗಿ ಏನು ಅಣ್ಣನ ಇದನ್ನ ಸೌಜನ್ಯವನ್ನ ದುರುಪಯೋಗ ಮಾಡ್ತಿದ್ದವ್ರ ಬಗ್ಗೆ ಎಲ್ಲ ಕ್ರಮ ತಗೊಂಡು ಬಹಳ ಶಿಸ್ತಿನಿಂದ ಇಲ್ಲಿ ಆಡಳಿತ ಅವರು ಹತೋಟಿಗೆ ತಂದಿದ್ದು ಅಂತ. ಅಂದ್ರೆ ತಮ್ಮನಾದವನು ಮಾಡಿರುವಂತಹ ದಬ್ಬಾಳಿಕೆ, ದೌರ್ಜನ್ಯವನ್ನ ಅವರೇ ಹೇಳ್ತಾ ಇದ್ದಾರೆ. ಇದೊಂದು ಕೂಟ. ಈ ಕೂಟ ಅಲ್ಲಿ ನಡೆದಿರುವಂತಹ, ಅಲ್ಲ ಧರ್ಮಸ್ಥಳ ಇಷ್ಟೆಲ್ಲ ಆಗಿದೆ, ಇವರು ರಾಜ್ಯಸಭಾ MP, ನಮ್ಮ ಊರಿನಲ್ಲಿ ಇಷ್ಟು ಅಸಹಜ ಸಾವುಗಳಾಗಿದೆ, ನಮ್ಮ ಊರಿನ ಮೇಲೆ ಇಷ್ಟು ಅಪವಾದ ಬಂದಿದೆ, ಹಾಗಾಗಿ ವಿಶೇಷವಾದ ತನಿಖೆ ಮಾಡಿ ನಮ್ಮನ್ನ ಆರೋಪ ಮುಕ್ತರನ್ನಾಗಿ ಮಾಡ್ರಯ್ಯ ಅಂತ ಇವರು ಯಾವತ್ತು ಧರಣಿ ಮಾಡಿದ್ದಾರೆ? ಸೌಜನ್ಯ ವಿಚಾರವಾಗಿ ಪತ್ರ ಬರೆದಂತೆ CBI ಮಾಡಿ, CID ಮಾಡಿ. ಯಾಕಂದ್ರೆ CBI CID ಇವ್ರ ಜೇಬಲ್ ಇದೆ. ಆವತ್ತು ಇಲ್ಲಿ ಬಿಜೆಪಿ ಸರ್ಕಾರ ಇತ್ತು, GBI ಇಲ್ಲಿತ್ತು, ಅಲ್ಲಿ CBI ಇದು ಮುಗಿದ ಮೇಲೆ ತಾನೇ CBIಗೆ ಹೋಗುದು. ಅಷ್ಟೊತ್ತಿಗೆ ಇನ್ನೊಂದು ಸರ್ಕಾರ ಅವ್ರ ಜೇಬ್ ಬಂದಿತ್ತು. ಹಾಗಾಗಿ ತೀರ್ಪು ಎಷ್ಟೋ ಪ್ರಕರಣಗಳಲ್ಲಿ ನಮಗೆ ಗೊತ್ತಿದೆ. ಈಗ ಮೂಡ ಪ್ರಕರಣದಲ್ಲೂ ಅಷ್ಟೇ, ಸರ್ಕಾರ ಇನ್ಯಾವುದೋ ಕೋವಿಡ್ ಪ್ರಕರಣದಲ್ಲೂ ಅಷ್ಟೇ, ಬಿಜೆಪಿಯವರು ಮಾಡಿದ ಕೋವಿಡ್ ಹಗರಣದ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಕೊಡುವಂತಹ ಒಂದು ಏನು ಕಮಿಷನ್ ಮೊದಲೇ ವರದಿ ಸಿದ್ಧವಾಗಿರುತ್ತೆ. ಯಾಕಂದ್ರೆ ಬಿಜೆಪಿ ಕಾಂಗ್ರೆಸ್ ಎಲ್ಲ ಮಿಲಾವತ್ತೆ, ಇಲ್ವೇನ್ರಪ್ಪ? ಹಾಗಾಗಿ ಇಲ್ಲಿ ಏನಂತಾರೆ, ಮುಖ್ಯಾಂಶಗಳು, ತನಿಖೆಯ ಮುಖ್ಯಾಂಶಗಳು, ವರದಿ ಮೊದಲೇ ಸಿದ್ಧವಾಗುತ್ತೆ. ಆ ಸಿದ್ಧವಾದ ವರದಿಗೆ ಪೂರಕವಾದಂತಹ ತನಿಖೆಗಳು ನಡೆಯುತ್ತೆ. ಈಗಲೂ SIT ಯಲ್ಲಿ ಅದೇ ಆಗಬಹುದು, ನಮಗ್ ಗೊತ್ತಿಲ್ಲ. ನಾವು ಕಾಯ್ತೀವಿ, ಯಾಕಂದ್ರೆ ಇಷ್ಟು ವರ್ಷ ಕಾದಿದ್ದೀವಿ. ಆದ್ರೆ ಈ ಸಂದರ್ಭದಲ್ಲಿ ರಾಜ್ಯದ ಜನ, ಬಹಳ ಜನ ಆಸ್ತಿಕರು, ಬಹುತೇಕವಾಗಿ ದೇವರ ಮೇಲೆ, ದಿನರ ಮೇಲೆ ಏನೋ ಒಂದು ನಂಬಿಕೆ ಇರುತ್ತೆ. ಅವರಿಗೆ ಯಾರೂ ಇಲ್ಲದೆ ಇದ್ದಾಗ ತನಗೆ ಒಂದು ಆತ್ಮಕ್ಕೆ ಏನೋ ಒಂದು ಆತ್ಮವಿಶ್ವಾಸ ರೂಢಿಸ್ಕೊಳ್ಳೋದಕ್ಕೆ ದೇವರನ್ನ ಬಹಳ ಜನ ನಂಬೋದು. ಅದರಲ್ಲೊಂದಷ್ಟು ಮೂಢನಂಬಿಕೆಗಳು ಸೇರ್ಕೊಂಡಿರುತ್ತೆ. ಅದು ಬಿಟ್ಟು ಸಾಮಾನ್ಯವಾಗಿ ಜನ ಒಂದು ಧೈರ್ಯಕ್ಕೆ ದೇವರನ್ನ ನಂಬ್ತಾರೆ. ಇಂತಹ ಸಂದರ್ಭದಲ್ಲಿ ಧರ್ಮಸ್ಥಳದ ಮೇಲೆ ನಂಬಿಕೆ ಹೋಗಿ ಬಂದವರಿಗೆ, ನಾನು ಅಲ್ಲಿ ಹೋಗಿ ತಪ್ಪು ಮಾಡಿದೆ, ಹೋಗ್ಬಾರ್ದಿತ್ತು ಅಂತ ಅನಿಸಿದ್ರು ಅಂದ್ರೆ ಅದರ ಶಾಪ